ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 11. ಸಿ. ದರ್ಪಣದ ಸಂಗಮ ದೂರ ಎಂದರೇನು? ಒಂದು ದರ್ಪಣ ಇದೆ, ಇದು ನಿಮ್ನ ದರ್ಪಣ, ಇದು ಪೀನ ದರ್ಪಣ. ಇದರ ಸಂಗಮ ದೂರ ಎಂದರೇನು? ಈಗ ಸಂಗಮ ಬಿಂದು, ಪ್ರಧಾನ ಸಂಗಮ ಹಾಗೂ ದರ್ಪಣ ಧ್ರುವಗಳ ನಡುವಿನ ದೂರವನ್ನು ಸಂಗಮ ದೂರ ಎನ್ನುವರು. ಇಲ್ಲಿ ಪ್ರಧಾನ ಸಂಗಮ ಏನು? ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಇಲ್ಲಿ ದರ್ಪಣದ ಮೇಲೆ ಬಿದ್ದಂತಹ ಬೆಳಕು ಒಂದು ಬಿಂದುವಿನಲ್ಲಿ ಸಂಧಿಸ್ತವೆ. ಬಹಳಷ್ಟು ಬೆಳಕಿನ ಕಿರಣಗಳು ದರ್ಪಣದ ಮೇಲೆ ಬೀಳ್ತವೆ. ಹೇಗ್ ಬಂದಿರ್ತವೆ? ಅವು ಸಮಾಂತರವಾಗಿ, ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬಿದ್ದಿರ್ತವೆ, ಪತನವಾಗಿರುತ್ತೆ. ಈಗ ಪ್ರತಿಫಲಿಸಿ ಬರುವಾಗ ಅವು ಒಂದು ಬಿಂದುವಿನಲ್ಲಿ ಸಂಧಿಸ್ತವಲ್ಲ, ಅದನ್ನ ಏನಂತ ಕರಿತೀವಿ? ಪ್ರಧಾನ ಸಂಗಮ. ಅಥವಾ ಇಲ್ಲಿ ಪೀನ ದರ್ಪಣದಲ್ಲಿ ನೋಡಿದ್ರೆ ಅವು ಒಂದು ಬಿಂದುವಿನಿಂದ ಹೊರಟಂತೆ ಕಾಣ್ತವೆ ಪ್ರತಿಫಲಿಸಿ ಹೋಗುವಾಗ, ಅದನ್ನ ಪ್ರಧಾನ ಸಂಗಮ. ದರ್ಪಣ ಧ್ರುವಗಳು, ಧ್ರುವ ಅಂದ್ರೆ ಏನು? ದರ್ಪಣದ ಮಧ್ಯದ ಬಿಂದು, ಕೇಂದ್ರ ಬಿಂದು ಅಂತ ಏನ್ ಹೇಳ್ತೀವಲ್ಲ, ಅದು ದರ್ಪಣದ ಧ್ರುವ ಅಂತ ಕರಿತೀವಿ. ಈ ಧ್ರುವ ಮತ್ತೆ ಪ್ರಧಾನ ಸಂಗಮದ ನಡುವಿನ ದೂರವನ್ನ ದರ್ಪಣದ ಸಂಗಮ ದೂರ, ಎಫ್ ಇಂದ ಇಂಡಿಕೇಟ್ ಮಾಡಲಾಗತ್ತೆ, ಸಂಗಮ ದೂರ ಕರಿತೀವಿ. ಥ್ಯಾಂಕ್ ಯು.